ಇವಳು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಈ ಸಮಯದಲ್ಲಿ ಆಫೀಸಲ್ಲಂತೂ ಕೆಲಸ ಮಾಡೋಕ್ಕಾಗಲ್ಲ. ಮನೆಗೆ ಹೋಗೋದೇ ಒಳ್ಳೇದು. The number you're calling is switched off right now. ರಜನಿ, ಅಮ್ಮ ರಜನಿ, ಅಕ್ಕ ಏನಾಯಿತು? ಇದೇನಾಯಿತು? ವಿದ್ಯಾ, ಏಯ್ ನಂದೇ ಓವರ್ ಆಕ್ಟಿಂಗ್, ನಿಂದೇನೆ. ನಂದು ಬರೀ ಆಕ್ಟಿಂಗ್ ಅಷ್ಟೇ. ರಜನಿ, ಯಾಕಮ್ಮ ರಜನಿ, ಏನಾಯ್ತು? ನೀನ್ ಯಾಕೆ ಇಲ್ಲಿ ಬಂದ್ ಕೂತಿದ್ಯಾ? ನಾನಿಲ್ಲಿರೋದು ನಿಮ್ಗೆ ಹೇಗ್ ಗೊತ್ತಾಯ್ತಮ್ಮ? ಅಯ್ಯೋ, ನೀ ನನ್ ಮಗಳು ಅಂತ ನಾನ್ ಬರೀ ಬಾಯಿ ಮಾತಲ್ಲೇ ಹೇಳ್ತಿಲ್ಲಮ್ಮ. ನಿಜವಾಗ್ಲೂ ನಿನ್ನನ್ನ ನನ್ನ ಸ್ವಂತ ಮಗಳು ಅಂತಾನೆ ಅನ್ಕೊಂಡಿದೀನಿ. ನಿನ್ ಮನೇಲಿ ಇಲ್ಲ ಅಂದ ತಕ್ಷಣ ನನಗೆ ಕಾಫಿ ಕುಡಿಯಕ್ಕೂ ಮನ್ಸಾಗ್ಲಿಲ್ಲ, ತಿಂಡಿ ತಿನ್ನಕ್ಕೂ ಮನ್ಸೊಪ್ಲಿಲ್ಲ. ಹೊಟ್ಟೆಲಿ ಏನೋ ಒಂಥರ ಸಂಕಟ. ನಾನೇ ಜನ್ಮ ಕೊಟ್ಟಿರೋ ಮಗು ಕಳೆದೋಯ್ತು ಅನ್ನೋಷ್ಟು ಸಂಕಟ ಆಯ್ತು ಕಣಮ್ಮ. ನಿನ್ನ ಬೀದಿ ಬೀದಿಯಲ್ಲೆಲ್ಲ ಹುಡುಕಿದೀನಿ ಗೊತ್ತಾ? ಬೀದಿ ಬೀದಿ ಎಲ್ಲ ಹುಡುಕ್ರು ಅಲ್ಲಿ ನೀವು ಸಿಕ್ಲೇ ಇಲ್ಲ. ಆಮೇಲೆ ಮರದ ಮೇಲೆ ಮರದ ಕೆಳಗೆಲ್ಲ ಹುಡುಕತ್ ನಾವು. ಅಯ್ಯೋ, ಮರದ ಸುತ್ತಮುತ್ತ ಕಣೆ. ಸುತ್ತಮುತ್ತ ಅಷ್ಟೇ ಅಲ್ಲ ಕಣಮ್ಮ, ನಿನ್ನನ್ನ ಎಲ್ಲಾ ಕಡೆ ಹುಡುಕಿ ಏರಿಯಾದಲ್ಲಿರೋ ದೇವಸ್ಥಾನದಲ್ಲೆಲ್ಲ ಹುಡುಕಿ ಹುಡುಕಿ ಇಲ್ಲಿಗೆ ಬಂದೆ ನೋಡು. ನನ್ ಮಗಳು ನನಗೆ ಈ ದೇವಸ್ಥಾನದಲ್ಲಿ ಸಿಕ್ಬಿಟ್ಲು. ಯಾಕಮ್ಮ, ಏನಾಯ್ತು? ಏನಂತ ಹೇಳಿ ಅಮ್ಮ, ನನಗ್ ಮಾತ್ರ ಯಾಕೆ ಹೀಗಾಗ್ತದೆ? ಯಾರಿಗೇನ್ ಅನ್ಯಾಯ ಮಾಡಿದ್ನೋ ನಾನು? ಮಾತಾಡೋದಕ್ಕೆ ಧೈರ್ಯ ಬರ್ತಿಲ್ಲ ಅಮ್ಮ. ನೋಡು, ನಾನ್ ನಿನ್ಗೆ ಜನ್ಮ ಕೊಡದೇ ಇರ್ಬೋದು, ಆದ್ರೆ ನನ್ನನ್ನ ನಿನ್ ಸ್ವಂತ ತಾಯಿ ಅಂತ ಅನ್ಕೊಂಡು ಮನ್ಸ್ ಬಿಚ್ಚಿ ಮಾತಾಡಮ್ಮ. ಏನಾಯ್ತು ಅಂತ ಹೇಳು. ಸದ್ಯಕ್ ನಿನಗೆ ಹೇಳೋಕ್ ಕಷ್ಟ ಆಗ್ತಿದೆ ಅಂದ್ರೆ ನಿನಗ್ ಯಾವಾಗ ಮನ್ಸಾಗುತ್ತೋ ಆವಾಗ ಹೇಳಮ್ಮ. ಬಾ, ನಡಿ ಮನೆಗೆ ಹೋಗೋಣ. ಬೇಡ ಅಮ್ಮ, ನನ್ ಮನೆಗ್ ಬರಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಅಲ್ಲಮ್ಮ, ಏನ್ ಮಾತು ಅಂತ ಆಡ್ತಿದ್ಯಮ್ಮ ನೀನು? ನೀನೊಬ್ಳು ತಾಯಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ. ಮನೇಲಿ ನಿನಗೋಸ್ಕರ ಒಂದ್ ಮಗು ಕಾಯ್ತಾ ಇದೆ, ಅದ್ ನಿನಗ್ ನೆನ್ಪಿದ್ಯಾ? ಅಮ್ಮನ್ ನೋಡ್ದೆ ಆ ಮಗು ಎಷ್ಟು ಅಂಗ್ಲಾಸ್ತಾ ಇರತ್ತೆ ಅಂತ ತಾಯಿ ಅದ ನಿನಗೆ ಅರ್ಥ ಆಗಲ್ವೇನಮ್ಮ? ನಿನ್ನ ನೋಡ್ದೆ ನಾನೇ ಎಷ್ಟು ಒದ್ದಾಡಿದ್ದೀನಿ, ಅಂತಹದ್ರಲ್ಲಿ ಆ ಮಗು ಕೂಡ ಹಾಗೆ ಅಲ್ವಾ? ನಾವು ಮಾಡ್ಕೊಳ್ಳೋ ತಪ್ಪಿಗೆ ಪಾಪ ಮಕ್ಳಿಗೆ ಯಾಕಮ್ಮ ಶಿಕ್ಷೆ? ಮಗುನು ದೇವ್ರಿದ್ದ ಹಾಗೆ, ಮಗುನ ನೋಯಿಸಿದ್ರೆ ಆ ದೇವ್ರನ್ನೇ ನೋಯಿಸ್ದಂಗೆ. ಅವಳಿಗೋಸ್ಕರನೇ ಅಲ್ವಾ ಅಮ್ಮ ನನ್ ಪ್ರಾಣ ಇಟ್ಕೊಂಡ್ ಕೂತಿದ್ದೀನಿ. ಹೌದಲ್ವಾ? ಹಾಗಾದ್ರೆ ನಡಿ ಮನೆಗೆ. ನೋಡಮ್ಮ, ಪರಿಹಾರ ಇಲ್ದಿರೋ ಸಮಸ್ಯೆನ ಆ ದೇವ್ರು ಯಾವತ್ತೂ ಕೊಡಲ್ಲ. ಆ ಪರಿಹಾರನ ಹುಡುಕೋದ್ರಲ್ಲಿ ನಾವು ಎಡುತ್ತಿದೀವಿ ಅಷ್ಟೇ. ಸಮಸ್ಯೆ ಬಂದಾಗ ಅದನ್ನ ಎದುರಿಸ್ಬೇಕು. ಅತ್ಕೊಂಡ್ ಕೂತ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಬಾ, ಮನೆಗೆ ಹೋಗೋಣ. ಬಾ ಬನ್ನಿ. ಮೂರು ಜನ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಒಂದ್ ಲೋಟ ನೀರ್ ತಗೊಂಡ್ ಬಾ. ಸರಿ ರೀ, ಹೋಗ್ಬಿಟ್ಟು ಮಾತಾಡ್ರಿ. ಹೇ, ನಾ ಮಾತಾಡಾಗಿಲ್ಲ. ನಾ ಏನಾದ್ರು ಮಾತಾಡಕ್ ಹೋದ್ರ ನಾನ ಇದನ್ನ ಕೇಳಿಸ್ಕೊಂಡು ನಿಮ್ಮ ಹತ್ರ ಹೇಳಕತ್ತೇನೆ ಅಂತೇಳಿ ಅಜ್ಜಿ ಮತ್ತೆ ನನ್ನ ನೇತ್ ಹಾಕಿ ಮೆಣಸಿನ್ಕಾಯಿ ಹೋಗಿ ಹಾಕ್ಬಿಡ್ತಾರ. ಹಾಗೆಲ್ಲ ಏನಾಗಲ್ಲ, ಹೋಗ್ ಮಾತಾಡ್ರಿ. ಏ ವೈನಿ ಮಾತಾಡ್ತೀನಿ ಅಂದಾರಲ್ಲ, ಇವ್ರಿಗೆ ಮಾತಾಡಕ್ ಹೇಳು.
ಪ್ಲೀಸ್ ಒಲೆ ಒಲೆ ನೀವು ಮಾತಾಡ್ಕೊಡ್ರಿ, ಅಕ್ಕ ತಂಗಿ ಏನಾರು ಮಾಡ್ಕೊಂಡು ಹೋಗ್ಲಿ. ತಗೊಳ್ಳಿ ಅಮ್ಮ. ಅಮ್ಮ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ಯಾರೋ ರಿಲೇಟಿವ್ ಮನೆಗೆ ಊಟಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿದ್ದಾರೆ. ಯಾರು ಕೇಳಿಸ್ಕೊಂಡಿತ್ತು? ಯಾಕೆ ಕೇಳಿಸ್ಕೋಬೇಕಾಗಿತ್ತು? ತಪ್ಪಲ್ವಾ? ನಾನು ನನ್ನ ಮೊಮ್ಮಗ ಮನೆ ವಿಷಯ ಮಾತಾಡ್ತಿದ್ವಿ, ಅದನ್ನ ಕದ್ದು ಕೇಳಿಸ್ಕೊಳ್ಳೋ ಹೀನಾಯ ಬುದ್ಧಿ ನಿಮ್ಗೆ ಯಾಕೆ? ಅಂದ್ರೆ ನಮ್ಮ ಮನೇಲಿ ನಾವು ಸ್ವತಂತ್ರವಾಗಿ ಮಾತಾಡೋ ಹಾಗಿಲ್ವಾ? ಅಮ್ಮ, ನಾವೀಗ ಮಾತಾಡಕ್ ಬಂದಿರೋದು ಅದ್ರ ಬಗ್ಗೆ ಅಲ್ಲ. ನಾನು ಮಾತಾಡ್ಬೇಕಾಗಿರೋದು ಅದ್ರ ಬಗ್ಗೆನೆ. ಆಯ್ತು, ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಾರಿ ನಾವು ಮಾತಾಡೋದನ್ನ ಯಾರು ಕದ್ದು ಕೇಳಿಸ್ಕೊಂಡ್ರೆ 5 ನಿಮಿಷದಲ್ಲಿ ಪೊಲೀಸರು ಮನೆ ಒಳಗಿರ್ತಾರೆ. ಸರಿ ಆಯ್ತು, ಏನ್ ವಿಷಯ ಅಂತ ಹೇಳು. ಯಾವುದೇ ನೆಂಟ್ರು ಊಟಕ್ಕಿಲ್ಲಿ ಕರೆಯೋದ್ ಬೇಡ ಅಂತ ಹೇಳಕ್ ಬಂದ್ವಿ. ಅದನ್ನ ಹೇಳೋಕ್ ನೀವ್ಯಾರು? ಈ ಮನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ನಿರ್ಧಾರ ಮಾಡೋದು ಕೆಲಸದವ್ರಲ್ಲ, ಮನೆ ಯಜಮಾನಿ ನಾನು. ಮನೆಗೆ ನೆಂಟರು ಬಂದ್ರೆ ಎಕ್ಸ್ಟ್ರಾ ಅಡುಗೆ ಮಾಡಬೇಕು, ಎಕ್ಸ್ಟ್ರಾ ಪಾತ್ರೆ ತೊಳಿಬೇಕು, ಕೆಲಸ ಜಾಸ್ತಿ ಆಗತ್ತೆ ಅನ್ನೋ ಮೈಗಳ್ತನ ನಿಮ್ಗೆ. ನಾನ್ ಸಂಬಳ ಕೊಟ್ಟು ಇರೋಕ್ ಜಾಗ ಕೊಟ್ಟು 3 ಹೊತ್ತು ಊಟ ಹಾಕಿ ನಿಮ್ಮನ್ನ ಈ ಮನೇಲಿ ಇಟ್ಕೊಂಡಿರೋದು ನನ್ನ ಮಾತು ಕೇಳೋಕೆ.